Good morning. Good morning. That's the spirit. So till we officially start this program, ನಾನು ಒಂದು ಸ್ವಲ್ಪ ಎಜುಕೇಷನ್, ನಾನು ಕಿಡ್ನಿ ಡಾಕ್ಟರ್ ಬೇಸಿಕ್ಲಿ. ಓಕೆ, ಸೊ ಸ್ವಲ್ಪ ಎಜುಕೇಷನ್ ಪ್ರೋಗ್ರಾಮ್ ಬಗ್ಗೆ ನಾನು ಹೇಳ್ಕೊಡ್ತೇನೆ, ಆಯಿತಾ? ಸೊ ನಮ್ಮ ಬಾಡಿನಲ್ಲಿ ಎಷ್ಟು ಕಿಡ್ನಿ ಇರುತ್ತೆ? ಓ, ದಟ್ಸ್ ರಿಯಲಿ ಐ ಆಮ್ ಸೋ ಹ್ಯಾಪಿ ಟು ಹಿಯರ್ ದಟ್. ಎಸ್. ಸೊ ಈ ಎರಡು ಕಿಡ್ನಿನ ಯಾವ ಥರ ನಾವು ಒಳ್ಳೆ ಆರೋಗ್ಯಕರವಾಗಿ ನೋಡ್ಕೊಳ್ಬೋದು ಅಂತ ನಾನು ಹೇಳ್ಕೊಡ್ತೇನೆ, ಆಯಿತಾ? ವಿಲ್ ಸ್ಟಾರ್ಟ್ ವಿತ್ ಫಸ್ಟ್, ಹೆಂಗೆ ನೋಡ್ಕೊಳ್ಬೋದಮ್ಮ ಎರಡು ಕಿಡ್ನಿನ ಆರೋಗ್ಯವಾಗಿ ಹೆಂಗೆ ನೋಡ್ಕೊಳ್ಬೋದು? ಹಾಂ, ಯಾರು ಹೇಳಿದ್ರು ಚೆನ್ನಾಗಿ? ಎಕ್ಸಾಕ್ಟ್ಲಿ, ದಿಸ್ ಇಸ್ ಕಾಲ್ಡ್ 8 ಗೋಲ್ಡನ್ ರೂಲ್ಸ್, ಆಯ್ತಾ? ಸೊ 8 glasses ಆಫ್ ವಾಟರ್ ಎಲ್ಲರಿಗೂ ಇದೆ, ಇಟ್ಸ್ ಫಾರ್ ಎವ್ರಿ ಒನ್, ಈವನ್ ಐ ಆಲ್ಸೋ ಡೂ ಇಟ್. ಓಕೆ, ಆ್ಯಂಡ್ ಐ ಟೆಲ್ ಮೈ ಫ್ಯಾಮಿಲಿ ಆ್ಯಂಡ್ ಮೈ ನೇಬರ್ಸ್, ಮೈ ಕಲೀಗ್ಸ್ ಎಲ್ಲರೂ, ಆಯಿತಾ? ಸೊ ನಮ್ಮ ಎರಡು ಕಿಡ್ನಿನ ಒಳ್ಳೆ ಆರೋಗ್ಯವಾಗಿ ಇಟ್ಕೊಳ್ಬೇಕು ಅಂದರೆ ಮಿನಿಮಮ್ ಆಫ್ ಮಕ್ಕಳಲ್ಲಿ 1.5 to 2 liters ಆಫ್ ನೀರು ಕುಡಿಲೇಬೇಕು. ನಾರ್ಮಲ್ ಕಿಡ್ನಿ, ಅಫ್ಕೋರ್ಸ್ ಅವ್ರಿಗೆ ಕಿಡ್ನಿ ಪ್ರಾಬ್ಲಮ್ ಇದೆ ಅದಿದೆ ಅಂದರೆ ಅದು ನಾವು ಸ್ಪೆಷಲಿಸ್ಟ್ ಹತ್ರ ಬರ್ತಾರೆ. ಓಕೆ, ಸೊ 8 liters ಆಫ್ ವಾಟರ್ ಇಟ್ಸ್ ವೆರಿ 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 ಇಂಪಾರ್ಟೆಂಟ್. ಸೊ ದ್ಯಾಟ್ ನಮ್ಮಲ್ಲಿ ಮೈಯಲ್ಲಿ ಏನೇ ಟಾಕ್ಸಿಕ್ ಸಬ್ಸ್ಟೆನ್ಸ್ ಇದ್ರು, ಏನೇ ಯೂರಿನಿಕ್ ಸಬ್ಸ್ಟೆನ್ಸ್, ಅದೆಲ್ಲ ವಾಶ್ ಔಟ್ ಮಾಡಲಿಕ್ಕೆ ಮಿನಿಮಮ್ 8 glasses ಆಫ್ ವಾಟರ್ ನಾವು ಕುಡಿಲೇಬೇಕು, ಆಯಿತಾ? ದಟ್ಸ್ ನಂಬರ್ 1. ನಂಬರ್ 2, ವೆರಿ ಇಂಪಾರ್ಟೆಂಟ್. ಓಕೆ, ನಾವು ಏನೇ ಮೆಡಿಸಿನ್ಸು, ಯಾವುದೇ ಮಾತ್ರೆ ಏನೇ ತಗೊಳ್ಳಿ, ಅದು ಹೋಗಿ ಫೈನಲಿ ಕಿಡ್ನಿನಲ್ಲೇ ಅದು ಮೆಟಬಾಲೈಸ್ ಆಗುತ್ತೆ, ಅಲ್ಲೇ ಕ್ಲಿಯರ್ ಆಗುತ್ತೆ. ಅದಕ್ಕೋಸ್ಕರನೇ ನೀವು ಈ ಫಾರ್ಮಸಿಗೆ ಹೋಗಿ, ಈ ಡ್ರಗ್ ಕಂಪ್ನೀಸಲ್ಲಿ ಹೋಗ್ಬಿಟ್ಟು ನನಗೆ ಪೇನ್ ಕಿಲ್ಲರ್ಸ್ ಕೊಡಿ, ತಲೆನೋವಿದೆ, ಕಾಲು ನೋವಿದೆ, ಇಲ್ಲ ಆ ಮೆಡಿಸಿನ್ ಕೊಡಿ ಅಂತ ತೊಗೊಳ್ಬಾರ್ದು. ಓಕೆ, ಸೊ ವಿತೌಟ್ ಡಾಕ್ಟರ್ಸ್ ಪ್ರಿಸ್ಕ್ರಿಪ್ಷನ್, ಅಂದರೆ ಒಂದು ಎಕ್ಸ್ಪರ್ಟ್ ಯಾವುದೇ ಡಾಕ್ಟರ್ ಒಂದು ಪ್ರಿಸ್ಕ್ರಿಪ್ಷನ್ ಕೊಡ್ತಾರೆ, ಅದು ಇಲ್ಲಾರ್ದೆ ನೀವು ಹೋಗ್ಬಿಟ್ಟು ಪೇನ್ ಕಿಲ್ಲರ್ಸ್ ತೊಗೊಳ್ಬಾರ್ದು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಂಬರ್ 2. ಓಕೆ, ಸೊ ನಂಬರ್ 3, ಎನಿಥಿಂಗ್, ಎನಿ ಅದರ್? ಅಫ್ಕೋರ್ಸ್ ದಿಸ್ ಇಸ್ ನಾಟ್ ಇನ್ ದ ಗೋಲ್ಡನ್ ರೂಲ್ಸ್ ಅಂತ ನಾವೇನು ಹೇಳ್ತೀವಿ ಅದರಲ್ಲಿ ಇಲ್ಲ, ಬಟ್ ಮಕ್ಕಳಲ್ಲಿ ಈ ಥರ ಕಿಡ್ನಿ ಪ್ರಾಬ್ಲಮ್ ಇದೆ ಅಂತ ಯಾವಾಗ ಸಂಶಯ ಬರುತ್ತೆ ನಮಗೆ? ಎನಿ ಐಡಿಯಾ? ಮಗುಗೆ ಊತ ಬರ್ತಾ ಇದೆ, ಕಣ್ಣ ಹತ್ರ ಊತ ಬರ್ತಾ ಇದೆ, ಕಾಲ ಹತ್ರ ಊತ ಬರ್ತಾ ಇದೆ. ಓಕೆ, ದಟ್ ಈಸ್ ಒನ್ ಥಿಂಗ್. ಓಕೆ, ತುಂಬ ಕಡಿಮೆ ಯೂರಿನ್ ಮಾಡ್ತಾ ಇದ್ದಾನೆ. ನಂಬರ್ 2, ತುಂಬ ವೇಟ್ ಗೇನ್ ಆಗ್ತಾ ಇದ್ದಾನೆ. ನಂಬರ್ 3, ಇಲ್ಲಾಂದರೆ ತುಂಬಾ ಜಾಸ್ತಿ ಯೂರಿನ್ ಮಾಡ್ತಾ ಇದ್ದಾನೆ. ಸೊ ಬೋತ್ ಆಫ್ ದ ಥಿಂಗ್ಸ್ ಆರ್ ಅಬ್ನಾರ್ಮಲ್. ಸ್ವಲ್ಪ ಯೂರಿನ್ ಮಾಡ್ತಾ ಇದ್ದಾನೆ, ದಟ್ ಈಸ್ ಆಲ್ಸೋ ನಾಟ್ ಗುಡ್. ತುಂಬ ಯೂರಿನ್ ಮಾಡ್ತಾ ಇದ್ದಾನೆ. ಸಪೋಸ್ ಎಸ್ಪೆಷಲಿ ದೇ ಹ್ಯಾವ್ ಸೆಕೆಂಡ್ ಚೈಲ್ಡ್, ಫಸ್ಟ್ ಮಗು ಆದಮೇಲೆ ಎರಡನೇ ಮಗು ಏನು ಆಗುತ್ತಲ್ವ, ಅವ್ರಿಗೆ ಗೊತ್ತಾಗ್ಬಿಡುತ್ತೆ. 1 ಅವರಲ್ಲಿ 2 ಡೈಪರ್ಸ್ ಚೇಂಜ್ ಮಾಡ್ತಾ ಇದ್ದಾರೆ. ದಟ್ ಈಸ್ ಆಲ್ಸೋ ಅಬ್ನಾರ್ಮಲ್. ಓಕೆ, ನಂಬರ್ 4, ಮಗು ಬೆಳೀತಾ ಇಲ್ಲ, ಮೊದಲೇ ಮಗು ಥರ, ಇಲ್ಲಾಂದ್ರೆ ಅವ್ರ ಫ್ರೆಂಡ್ಸ್ ಥರ, ಇಲ್ಲ ಅವ್ರ ಕಸಿನ್ಸ್ ಥರ ಅವ್ನು ಪ್ರಾಪರೇಟ್ ಹೈಟ್ ಬರ್ತಾ ಇಲ್ಲ. ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ದಟ್ ಯು ಮೈಟ್ ಬಿ ಹ್ಯಾವಿಂಗ್ ಸಮ್ ಅಂಡರ್ಲೈನ್ ಕಿಡ್ನಿ ಪ್ರಾಬ್ಲಮ್ಸ್ ಇರ್ಬೋದು. ನಂಬರ್ 4, ಬೋನ್ ಡಿಫಾರ್ಮಿಟೀಸ್, ಅಂದರೆ ಅವನಿಗೆ ಕಾಲೆರಡು ಸೊಟ್ಟ ಇದೆ, ಬಟ್ ಇಲ್ಲ ನಮ್ಮ ಅಜ್ಜ ತಾತಾಗಿತ್ತು ಅದೇ ಥರ. ಓಕೆ, ನೋ, ಜಸ್ಟ್ ಕಮ್ ಟು ದ ಪೀಡಿಯಾಟ್ರಿಷನ್, ಓಕೆ, ಆರ್ ನೆಫ್ರಾಲಜಿಸ್ಟ್. ನಂಬರ್ 3, ಅವನದು ರಕ್ತ ಕಡಿಮೆ ಆಗ್ತಾನೆ ಆಗ್ತಾ ಇದೆ, 2 ಸಲ ಬ್ಲಡ್ ಟ್ರಾನ್ಸ್ಫ್ಯೂಷನ್ ತೊಗೊಂಡಿದ್ದಾನೆ, ಮೆಡಿಸಿನ್ಸ್ ತೊಗೊಳ್ತಾ ಇದ್ದಾರೆ, ಅಂದರೂ ಇಂಪ್ರೂವ್ ಆಗ್ತಾ ಇಲ್ಲ. ಸೊ ದೀಸ್ ಆರ್ ಸಮ್ ಇಂಪಾರ್ಟೆಂಟ್ ಸಿಂಪ್ಟಮ್ಸ್ ದಟ್ ಅವರು ಕಿಡ್ನಿ ಡಾಕ್ಟರ್ ಹತ್ರ ಬರಬೇಕು. ಇಲ್ಲಾಂದರೆ ಪದೇ ಯೂರಿನ್ ಇನ್ಫೆಕ್ಷನ್ ಆಗ್ತಾ ಇದೆ, ಯೂರಿನ್ ಸೆಪ್ಟಿಕ್ ಆಗ್ತಾ ಇದೆ, ಆ ಥರ ಅವ್ರು ಬರಬೇಕು. ದಿ ಅದರ್ ಥಿಂಗ್ಸ್ ಅಂತಂದರೆ ಎಸ್ಪೆಷಲಿ ದಿ ಎಲ್ಡರ್ಸ್, ಅವ್ರಿಗೆ 40 ವರ್ಷ ಆದಮೇಲೆ, ಇಲ್ಲ ಡಯಾಬಿಟೀಸ್ ಇದೆ, ಇಲ್ಲ ಶುಗರ್ ಇದೆ ಅಂದರೆ ಪ್ರತಿ ವರ್ಷ ಅವ್ರದ್ದು ಕಿಡ್ನಿ ಚೆಕ್ ಮಾಡಿಸ್ಕೊಳ್ಳೇಬೇಕು. ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. Okay, of course we do not smoke here, like any men are there, of course I don't know, alcohol matte smoking. Okay, especially smoking can damage kidneys. ಸೊ ಇಷ್ಟು ಹೇಳ್ತಾ ನಾವು ನೆಕ್ಸ್ಟ್ ನಮ್ಮ ಕಾರ್ಯಕ್ರಮನ ಮುಂದೆ. ಥ್ಯಾಂಕ್ ಯು.